ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದ ನಂತರ ಇವೆಲ್ಲವನ್ನ ಅವರೆಲ್ಲ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಂದಿ ಎಷ್ಟೆಷ್ಟು ಜನರಿಗೆ ಏನ್ ಮಾಡ್ಬೇಕು ಎಲ್ಲ ಹಗಲಿ ರಾತ್ರಿ ಕೆಲಸ ಮಾಡ್ತಾರ ಮಾಡಿ ನಾನು ನೋಡಿದ್ದೀನಿ. ಅದಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಕಾರ್ಮಿಕ ಇಲಾಖೆನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ, ಅದನ್ನ ಏನಾದ್ರೂ ಮಾಡಿ ಉಪಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರತಿ ಜಿಲ್ಲೆಗೆ ಒಂದು ವಸತಿ ಶಾಲೆಯನ್ನ ತೆರಿಬೇಕು ಅನ್ನುವಂತ ಉದ್ದೇಶ ಯಾಕೆ? ನಿಮ್ ಸರ್ಕಾರದಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗೆದಿದ್ದೀವಿ, BCM ನಲ್ಲಿ ವಾಲ್ಮೀಕಿಯಲ್ಲಿ ಎಲ್ಲಾ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗಿತವಿಲ್ಲ. ನೀವು ಹೇಳೋದೇನಂತಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಬಂದ ತಕ್ಷಣ ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ ತೆಗಿಬಾರ್ದು, ಯಾವ್ದು ಇಲಾಖೆ ತೆಗಿಬಾರ್ದಾ ನೀವು ಕೇಳ್ತಕ್ಕಂಥದ್ದು? You mean to say we should not have any government residential school at all, as far as what you are talking now? Please be clear on that. The way you are trying to say is residential schoolಗಳು ತೆಗೆದುಬಿಟ್ರೆ ಗೌರ್ಮೆಂಟ್ ಶಾಲೆಗಳು ಏನು ಅಂತ ಹೇಳಿದ್ರೆ ವೆರಿ ವ್ಯಾಲಿಡ್ ಪಾಯಿಂಟ್. ಸೊ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗಿಬಾರ್ದಾ? ನೀವು ಹೇಳಿರ್ತಕ್ಕಂಥದ್ದು ಯಾಕೆ ನಾನು ಎದ್ದು ಹೇಳ್ತೇನೆ ಅಂದ್ರೆ ನಿಮ್ಮ ನೋವನ್ನ ನಮಗೆ ಅರ್ಥ ಆಗುತ್ತೆ. ಅರುಣ್ ಅವರು ನಾನು ಅಲ್ಲೇ ಬಂದಾಗ ಕ್ರೀಚ್ ಬಗ್ಗೆನೂ ಮಾತಾಡಿದೆ, ಕ್ರೀಚ್ ಬಗ್ಗೆ ನಾವಿಬ್ಬರು ಮಾತಾಡಿದೆವು. ನಾನು ಇಲ್ಲಿ ಈಗ ಮಾತನಾಡ್ಬೇಕಂತಂದ್ರೆ ಯಾವ್ದು ಸುಮ್ಮನೆ ನಾನು ಸುಳ್ಳಾದಂತ ಮಾಹಿತಿ ನಾನು ಇಲ್ಲಿ ಸದನ ಕೊಡಕ್ ಬರಲ್ಲ. ಕ್ರೀಚ್ ನಲ್ಲಿ ನಾನೇ ಸ್ವತಃ ಕೂಡ ಹೋಗಿದ್ದೆ. ಇವ್ರು ಯಾವಾಗ್ಲೂ ಏನೇ ಆಗ್ತದಂತಾರೆ, ಇವ್ರು ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಇರ್ತಾರೆ ಅವ್ರು ಬೈ ಅಂಡ್ ಲಾರ್ಜ್ ದೇ ಆರ್ ಓನ್ಲಿ ಟ್ರಾನ್ಸಿಟ್ ಫಾರ್ಮ್ ಆಗಿರ್ತಾರೆ. ಟೆಂಪ್ರವರಿಯಾಗಿ 15 ದಿವಸಕ್ಕೊಂದ್ಸಲಿ ಬರ್ತಾರೆ, 40 ದಿವಸ ಕೆಲಸ ಮಾಡ್ತಾರೆ, 60 ದಿವಸ ಕೆಲಸ ಮಾಡಿ ಹೋಗ್ತಾರೆ. ನಾವಿದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದ್ರಿಂದ ಅವ್ರ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹಾಕಿ ಎಲ್ಲನ ಕೆಲಸಕ್ಕೆ ಹೋದ್ರ ಪರವಾಗಿಲ್ಲ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಒಂದು. ವೇರ್ ವಿ ಸ್ಟಾರ್ಟೆಡ್, ಐಲ್ ಜಸ್ಟ್ ರೀಡ್ ಇಟ್ ಟು ಯು. ಇದು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ ಮೊದಲು. ಇದು ಯಾವುದೇ ಸ್ಕೂಲ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮೊದಲು ಒಪ್ತಾನೆ ಇರಲಿಲ್ಲ. ಆಮೇಲೆ ಈ ದುಡ್ಡು ಏನಿದೆ, ಆಸ್ ಯು ರೈಟ್ಲಿ ಸೆಡ್, ಐಲ್ ಬಿ ಮೋರ್ ದನ್ ಹ್ಯಾಪಿ ಟು ಗಿವ್ ಟು ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಐಲ್ ಬಿ ಮೋರ್ ದನ್ ಹ್ಯಾಪಿ. ನಮಗೂ ಅಷ್ಟೇ, ನಿಮಗೆ ಎಷ್ಟು ಕಾಜಿದೆ ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜಿದೆ, ನಮ್ಮಿಬ್ಬರು ಕಾಮನ್ ಸೆನ್ಸ್ ಸೇಮ್ ಇದೆ. ಬಟ್ ದ ಪ್ರಾವಿಷನ್ ಆಫ್ ಡಸ್ ನಾಟ್ ಅಗ್ರಿ ಟು ದಿಸ್. It says it has to be used only welfare for them. Any cess we collect on the labor, it has to be specifically spent for them ಅನ್ನೋದಕ್ಕೆ ಒಂದು ಕಾನೂನು ಇದೆ. ನಾನು ಯಾವುದೋ ಒಂದು ಸೆಸ್ ಕಲೆಕ್ಟ್ ಮಾಡಿದ್ರೆ ಬೇರೆ ಕೊಡಕ್ ಬರಲ್ಲ. ಈಗ ಟ್ರಾನ್ಸ್ಪೋರ್ಟ್ ನಲ್ಲಿ ಸೆಸ್ ಕಲೆಕ್ಟ್ ಮಾಡಿದ್ರೆ, ನವೀನ್ ಅವ್ರ ಕೇಳ್ಕೊಳ್ಳಿ, ಇಫ್ ಐ ಕಲೆಕ್ಟ್ ಸೆಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಐ ಕೆನಾಟ್ ಗಿವ್ ಟು ಎನಿ ಅನ್ಆರ್ಗನೈಸ್ಡ್ ಸೆಕ್ಟರ್. ಸೊ ಹಂಗಾಗಿ ಈ ಸೆಸ್ ನ ಏನ್ ಕಲೆಕ್ಟ್ ಮಾಡ್ತಾ ಇದೀವಿ, ಕೇಂದ್ರ ಸರ್ಕಾರ ಆಗಿರಲಿ, ಸುಪ್ರೀಂ ಕೋರ್ಟ್ ಆಗಿರಲಿ, ಇಟ್ ಹ್ಯಾಸ್ ಕಮ್ ವೆರಿ ಸ್ಪೆಸಿಫಿಕಲಿ ದಟ್ ದಿಸ್ ಮನಿ ಹ್ಯಾಸ್ ಟು ಬಿ ಯೂಸ್ ಫಾರ್ ಓನ್ಲಿ ಫಾರ್ ಸಚ್ ಪೀಪಲ್ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು. ನಾನು ನಿಮ್ಮೆಲ್ಲರಿಗಿಂತ ಜಾಸ್ತಿ ನನಗೆ ಪ್ರಚಾರ ಇದೆ. ನಾನು ಇರ್ತಕ್ಕಂಥ ಹುಬ್ಳಿ ಧಾರವಾಡನಲ್ಲಿ ಎಷ್ಟು ಮಕ್ಕಳು ಹಾಸ್ಟೆಲ್ ದಿನ ನಮಗೆ ಪರಿಚಯ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ? ಹಾಸ್ಟೆಲ್ಗೆ ದಿನಕ್ಕೆ ನಾನೀಗ ಕಳೆದ ಬಾರಿ ನಮ್ಮ ಸರ್ಕಾರಕ್ಕೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. 20 ಹಾಸ್ಟೆಲ್ಗಳು ಕೊಟ್ಟಿದ್ದಾರೆ ನಮಗೆ. ಹುಬ್ಳಿ ಧಾರವಾಡ 20 ಹಾಸ್ಟೆಲ್ ಕೊಟ್ಟಿದ್ದಾರೆ. ಇನ್ನಾದ್ರೂ ಇವತ್ತಿಗೆ ಆಸ್ ಆಫ್ ಟುಡೇ ಐ ರಿಕ್ವೈರ್ 50 more ಹಾಸ್ಟೆಲ್ಸ್ ಟುಡೇ. 8,000 ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕಳೆ ಬೀಳ್ತಾರೆ. ಬೇರೆ ಬೇರೆ ಎಲ್ಲ ಜಿಲ್ಲೆಯಿಂದ ಹಾಸ್ಟೆಲ್ಗಳು. ಐಡಿಯಾ ಏನಿದೆ, ದುಡ್ಡನ್ನ ಸದುಪಯೋಗ ಮಾಡ್ಕೋಬೇಕು, ಉಪಯೋಗ ಆಗ್ಬೇಕು. ಕನ್ಸ್ಟ್ರಕ್ಷನ್ ಮಕ್ಕಳು ಯಾಕೆ ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಹೋಗ್ಬಾರ್ದಾ? ಬಡ ಮಕ್ಕಳು ಹೋಗ್ಬಾರ್ದಾ? ಆಯ್ತು, ಬೋರ್ಡಿಂಗ್ ನಾಗ ಎಲ್ಲರೂ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ನೀವು ಜಾಗ ಕೊಡ್ತೀರ, ಅಲ್ಲಿ ಬೇಸ್ ಟು ಗೆಟ್ ಇನ್ ಟು ಬೋರ್ಡಿಂಗ್ ಸ್ಕೂಲ್ ಏನಿದೆ ಪ್ರಿಯಾರಿಟಿ 90+ ಇರಬೇಕು, 95 ಇರಬೇಕು. 90ಕ್ಕಿಂತ ಕಮ್ಮಿ ಮಕ್ಕಳಿದ್ರೆ ನಿಮಗೆ OBC ಸೀಟ್ಗಳೇ ಸಿಗೋದಿಲ್ಲ. ರಿಟರ್ನ್ ಎಕ್ಸಾಮ್ ಇದೆ. ಇದು ಯಾರು ಹೋಗ್ತಾರೆ ಇಲ್ಲಿ? ಬೇಲ್ದಾರು, ಪೇಂಟರು, ಕಾರ್ಪೆಂಟ್ರು, ಟೈಲ್ ಮಾಡೋರು, ಇಂಥ ಬಡವ್ರ ಮಕ್ಕಳು ಹೋಗೋ ಶಾಲೆಗಳಿಗೆ ಯಾರು ಹೋಗ್ತಾರೆ ಇಲ್ಲಿ? ಈ ಶಾಲೆಗಳು ಹೋಗೋರು ಯಾರು? ಹೂ ಆರ್ ದಿಸ್ ಪೀಪಲ್? ಹೂ ಆರ್ ದಿ ಸ್ಟೂಡೆಂಟ್ಸ್? ಹೂ ಆರ್ ದಿ ಸ್ಟೂಡೆಂಟ್ಸ್ ಗೋಯಿಂಗ್ ಆರ್? ಅಲ್ರಿ, ಕಾಂಪಿಟೇಷನ್ ಇಲ್ಲ, ಅಟ್ಲೀಸ್ಟ್ ಅವರೇ ಹೋಗ್ತಾರಲ್ಲ. ಕಾಂಪಿಟೇಷನ್ ಕೂಡ ಅವರೇ ಹೋಗ್ತಾರಲ್ಲ. ಐದರ್ ವೇ, ಈ ಒಂದು ಇಫ್ ದೇರ್ ಇಸ್ ಅ ಕಾಂಪಿಟೇಷನ್ ಬಟ್ ಸ್ಟಿಲ್ ಓನ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಚಿಲ್ಡ್ರನ್ ಓನ್ಲಿ ವಿಲ್ ಗೋ. ಇಟ್ ವಿಲ್ ಬೆನಿಫಿಟ್ ದೆಮ್ ಓನ್ಲಿ ಬಿಕಾಸ್ ವಿ ಆರ್ ಕಲೆಕ್ಟಿಂಗ್ ಸೆಸ್ ಫ್ರಮ್ ದೆಮ್. ದೇ ಆರ್ ಅರ್ನಿಂಗ್ ದಿಸ್ ಸೆಸ್ ಟು ಅಸ್ ಓನ್ಲಿ. ದೇ ಆರ್ ಎಂಟೈಟಲ್ಡ್ ಫಾರ್ ದಿಸ್. ನೀವು ಹೇಳೋ ಪಾಯಿಂಟ್ ವ್ಯಾಲಿಡ್ ಇದೆ. ಐ ಅಂಡರ್ಸ್ಟುಡ್ ವೇರ್ ಯು ಕಮಿಂಗ್ ಫ್ರಮ್. ವಾಟ್ ಯು ಸೆಡ್ ಇಸ್, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇಲಾಖೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ, ನೀವು ಆ ದುಡ್ಡನ್ನ ಕೊಡಿ. ಇಫ್ ದೇರ್ ವಾಸ್ ಅ ಪ್ರಾವಿಷನ್, ನಿಮ್ ಸರ್ಕಾರನೇ ಮೊದಲು ಕೊಟ್ಬಿಡ್ತಾ ಇತ್ತು, ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ವು. ಈ ದುಡ್ಡು ಏನಿದೆ, ನಿಮ್ಮ ಕಾಲದಲ್ಲಿ ಕೂಡ ಸುಮಾರು 6,500-7,000 ಕೋಟಿ ಖರ್ಚಾಗಿದೆ. ಐ ಆಮ್ ನಾಟ್ ಬ್ಲೇಮಿಂಗ್ ಯು. ದೇರ್ ಇಸ್ ನೋ ಪ್ರಾವಿಷನ್ ಟು ಗಿವ್. ಇಫ್ ದೇರ್ ವಾಸ್ ಪ್ರಾವಿಷನ್, ಯುವರ್ ಗವರ್ಮೆಂಟ್ಸ್ ಆಲ್ಸೋ ವುಡ್ ಹ್ಯಾವ್ ಗಿವನ್. ಐ ಸ್ಟಾರ್ಟೆಡ್ 2007 ಈ ಬೋರ್ಡ್ ಸ್ಟಾರ್ಟ್ ಆಗಿದ್ದು. 2007 ಇಂದ 2013 18 ಎಷ್ಟು ದುಡ್ಡು ಇತ್ತು ಇದರಲ್ಲಿ? 2013 18 22 ಐ ನೋ ಇಟ್ ಬೈ ಹಾರ್ಟ್. ಐ ಆಮ್ ರಿಯಲಿ ರೆಸ್ಪೆಕ್ಟಿಂಗ್ ಯುವರ್ ವ್ಯೂ. ಓನ್ಲಿ ಥಿಂಗ್, ದೇರ್ ಇಸ್ ನೋ ಪ್ರಾವಿಷನ್ ಟು ಗಿವ್ ಮನಿ ಟು ಎನಿ ಅದರ್ ಡಿಪಾರ್ಟ್ಮೆಂಟ್. ಇಫ್ ನಾಟ್, ವಿ ವುಡ್ ಹ್ಯಾವ್ ಗಿವನ್ ಲಾಂಗ್ ಬ್ಯಾಕ್. ಎನಿ ಸಬ್ಸಿಡಿ ಗವರ್ಮೆಂಟ್ ವುಡ್ ಹ್ಯಾವ್ ಗಿವನ್ ಇಟ್. ಒಂದು ಇದು 6ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ತನಕ ಮಾಡ್ತಕ್ಕಂಥ, ಫ್ರಮ್ 6th to 12th ಮಾಡ್ತಾ ಇದೀವಿ. ಫ್ಯೂಚರಿಸ್ಟಿಕ್ ಕೂಡ, ಇಫ್ ಥಿಂಗ್ಸ್ ಗೋ ವೆಲ್, ಮೊದಲನೇ ಹಂತದಲ್ಲಿ ಮಾಡ್ತಾ ಇದೀವಿ. ಇನ್ನ ಡಿಮಾಂಡ್ ಇದೆ, ಬಹಳಷ್ಟು MLAಗಳು ನಮಗೆ ಕೊಡಿ ಅಂತ ಹೇಳ್ತಿದ್ರೆ, ಅದಕ್ಕಾಗಿ ಮಾಡ್ತಕ್ಕಂಥದ್ದು. ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಮನಿ ಕೆನಾಟ್ ಬಿ ಡೈವರ್ಟೆಡ್. ಇಲ್ಲಿ ಯಾವುದೇ ಲೇಬರ್ ಮಿನಿಸ್ಟರ್ ಆಗಿರಲಿ, ಯಾವುದೇ ಸರ್ಕಾರ ಬರಲಿ, ಈ ದುಡ್ಡನ್ನ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಕ್ ಬರೋ. ಹಂಗಾಗಿ ಈ ಕನ್ಸ್ಟ್ರಕ್ಷನ್ ದುಡ್ಡು ಏನಿದೆ, ಸೆಸ್ ದುಡ್ಡು ಏನಿದೆ, ಕನ್ಸ್ಟ್ರಕ್ಷನ್ ಅವರಿಗೆ ಕೊಡಬೇಕಂತಕ್ಕಂಥದ್ದು ಕಾಯ್ದೆ ಕಾನೂನಿನಿಂದ ವಿ ಆರ್ ಬಾಂಡೆಡ್ ಬೈ ಇಟ್. ದಟ್ಸ್ ವೈ. ಸೊ ಅಪರೆನ್ಷನ್ ನಿಮ್ಗೇನಿದೆ, ನಾವ್ ಯಾಕೆ ಕಟ್ತಾ ಇದೀವಿ? ಇದು ಕಟ್ಬಿಟ್ಟು ನಾವು ನಡೆಸಲ್ಲ. ಶಿಕ್ಷಣ ಕೊಡಬೇಕು ಅನ್ನೋದು ಮಹತ್ವದ ಉದ್ದೇಶ ಆದ್ರೂ ಕೂಡ
ಆ ಮಕ್ಕಳನ್ನ ಮಾತ್ರ ಪ್ರತ್ಯೇಕವಾಗಿಟ್ರೆ ಅವ್ರು ಮುಖ್ಯವಾಹಿನಿಗೆ ಬೆರೆಯೋದು ಹೇಗೆ? ಒಂದು ಕೀಳರಿಮೆ ಬರಲ್ವಾ? ಇದರಲ್ಲಿ ಸಭಾಧ್ಯಕ್ಷರೇ, ಇದು SC ಹಾಸ್ಟೆಲ್ ಅಥವಾ OBC ಹಾಸ್ಟೆಲ್ ತರ ಅಲ್ಲ. ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾನೆ ಅವ್ರ ಮಕ್ಕಳು ವಿಲ್ ಬಿ ಎಂಟೈಟಲ್ಡ್ ಫಾರ್ ದಿಸ್. Government of India wide letter dated 7/6/2016 under section 60 of the Building Construction Workers Act 1966 issued a direction to all states stating that not to spend cess fund for construction of building for schools, hospitals, training centers, labor shed cum night shelter, ಅದು ಯಾವುದು ವೇಟಿಂಗ್ ಹಾಲ್ ಹಾಸ್ಟೆಲ್ಸ್ ಇದನ್ನ ಯಾವ್ದು ಮಾಡಬಾರ್ದು ಅಂತ ನಮಗೆ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಕೊಡ್ತು. However, next subsequent ಆಗಿ Government of India had issued an amendment to all the states government wide its letter dated 1st of December 2023. ಏನಂತ, wherein the provision has been created under the education assistance ಗೆ opening of special educational training institutions for the wards of registered BOC workers. Next, to the construction of the school buildings for the wards of BOC workers may be done from the BOC welfare fund. Child specific expenditure like uniform, food, books, etc. may be also borne from the cess fund ಅಂತ ಈ ತರ ಗೈಡ್ಲೈನ್ಸ್ ಇದೆ. ಹಂಗಾಗಿ ನಿಮಗೇನು ಆತಂಕ ಇದೆ, ದಿಸ್ ವಿಲ್ ಬಿ ಡೆಫಿನೆಟ್ಲಿ ಅ ಸ್ಟ್ಯಾಂಡರ್ಡ್ ಒನ್. ಈ ಕೆಲವು ಹಾಸ್ಟೆಲ್ಸ್ಗಳು ಏನಿದಾವಕ್ಕ ಡೆಫಿನೆಟ್ಲಿ ಎಲ್ಲ ಇಲಾಖೆಯಲ್ಲಿ ಸರಿ ಇಲ್ಲದ್ರು ಕೂಡ ಕೆಲವು ಹಾಸ್ಟೆಲ್ಗಳು ಬಹಳ ಚೆನ್ನಾಗಿದ್ದಾವೆ. ನಮ್ಮ ಹತ್ರ ದುಡ್ಡು ಇರೋದ್ರಿಂದ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ದುಡ್ಡಿದೆ ನಮ್ಮಲ್ಲಿ. ಇವಾಗ ಸುಮ್ಮನೆ ಉದಾಹರಣೆಗೆ ಇಲ್ಲಿ ಕೇಳ್ತದೆ, ಅಲ್ಲಿ ನಮ್ಮ ಐವನ್ ಅವ್ರು ಕೇಳ್ತಾರೆ, ನೀವು ಎಷ್ಟು ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅಂತ ನಮಗೆ ಬಂದ ತಕ್ಷಣ ಕೇಳ್ತೀವಿ. ಅದಕ್ಕೆ ಈಗ ಕಳೆದ 3 ವರ್ಷದಲ್ಲಿ 14 ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು. 14 ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ಕಳೆದ 3 ವರ್ಷದಲ್ಲಿ. ಲಾಸ್ಟ್ 3 years 14 lakh children have been given money. Again we are spending so much of money. The whole idea is ನಾವು ಕೂಡ ಬಡ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಅವರಿಂದನೇ ಸೆಸ್ ಬರೋದು. ನಮಗೆ ಸಾವಿರಾರು ಕೋಟಿ ಸೆಸ್ ಬರ್ತಕ್ಕಂಥದ್ದು ಕಾರಣರು ಅವರಿದ್ದಾರೆ. ಆ ದುಡ್ಡು ಅವ್ರ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಫರ್ದರ್ ಇಫ್ ದೇರ್ ಇಸ್ ಎನಿಥಿಂಗ್ ಯು ಪ್ಲೀಸ್ ಟೆಲ್, ಐ ಆಮ್ ರೆಡಿ ಟು ಲಿಸನ್. ಬಟ್ ನೀವು ಕೇಳ್ತಕ್ಕಂಥ ಫಂಡಮೆಂಟಲ್ ಪಾಯಿಂಟ್, ಬೇರೆ ಇಲಾಖೆಗೆ ದುಡ್ಡು ಕೊಡ್ಲಿಕ್ಕೆ ದೇರ್ ಇಸ್ ನೋ ಪ್ರಾವಿಷನ್ ಸರ್. ಹಂಗೇನ ಪ್ರಾವಿಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ನಾಳೆ ಎಲ್ಲರಿಗೂ ಕೊಟ್ಟು ಬಿಡ್ಬೋದು. ಇಫ್ ದೇರ್ ಇಸ್ ಅ ಪ್ರಾವಿಷನ್ ಇಸ್ ದೇರ್ ಇಸ್ ನೋ ವೇ ದಟ್ ಕ್ಯಾನ್ ಬಿ ಡನ್ ಅಂತ ನನ್ನ ಅಭಿಪ್ರಾಯ. ನವೀನ್ ಅವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಬೇಡಿ, ಉತ್ತರ ಹೇಳ್ಬಿಡಿ. ಸಜೆಷನ್ ಏನಿತ್ತು ಅಂತಂದ್ರೆ ಈ ದುಡ್ಡನ್ನ ಬೇರೆ ಇಲಾಖೆ ಕೊಡ್ಬೇಕಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ಇಲಾಖೆ ಕೊಡಬೇಡಿ, ಇಲಾಖೆ ಕೊಡಕ್ ಬರೋದಿಲ್ಲ ಅಂತಂದ್ರೆ ಅವ್ರಿಗೆ ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಹೇಳಿದ್ರು. ಅವರಿಗೆ ಇಲಾಖೆಗೆ ದುಡ್ಡು ಕೊಟ್ಬಿಡ್ರಿ, ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ರು. ಅದಕ್ಕೆ ನಾವು ಕೂಡ ಮುಂದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾ ಇದೀವಿ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರು, ನಾನು ಬಹಳಷ್ಟು ಒಂದು ಸಂದರ್ಭದಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಕಿಲ್ ಕೂಡ ನನ್ನ ಕೈಯಲ್ಲಿತ್ತು. ನಾವು ಮಕ್ಕಳನ್ನ ಬಹಳ ಜನಕ್ಕೆ ಸ್ಕಿಲ್ ಮಾಡ್ತೀವಿ, ಸರ್ಟಿಫಿಕೇಟ್ಗಳು ಕೊಡ್ತೀವಿ. 40 ಕೋಟಿ ಸರ್ಟಿಫಿಕೇಟ್ ಇದೆ ದೇಶದ ಜನ ಕೊಟ್ಟಿದ್ದವ್ರಿಗೆ. ಆ ಸರ್ಟಿಫಿಕೇಟ್ ನಲ್ಲಿ ಯಾರಿಗೊಂದು ಕೆಲಸನೂ ಸಿಗೋದಿಲ್ಲ. ರೆಕಗ್ನೈಸ್ಡ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ಗಳಿದಾವೆ, ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿದಾವೆ. ಬಹಳಷ್ಟು ಜನರ ಸರ್ಟಿಫಿಕೇಟ್ ಮನೆಗೊಂದು ಸಿಗ್ತಾವೆ. ಹೋಗ್ರಿ, ನಾನು ಮೊದಲನೇ ಬಾರಿಗೆ ಮಿನಿಸ್ಟರ್ ಇದ್ದಾಗ ನಾನು ಕೇಂದ್ರ ಸರ್ಕಾರದ ರೂಢಿ ಸಾಹೇಬ್ರದ್ದು ಅಲ್ಲಿ ಹೋಗಿದ್ದು. ಕೇಂದ್ರ ಸರ್ಕಾರದ ಒಂದು ಟಾರ್ಗೆಟ್ ಇತ್ತು, ಎಲ್ಲರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ. ಈ ಸರ್ಟಿಫಿಕೇಟ್ ಟ್ರೈನಿಂಗ್ ಅಂತಕ್ಕಂಥದ್ದು ಕಾಲಕ್ಕೆ ಬದಲಾವಣೆ ಆಗುತ್ತೆ. ಇದು ಸರ್ಟಿಫಿಕೇಟ್ ಯಾರು ಕೊಡಬೇಕು? ಸರ್ಕಾರಗಳು ಕೊಡಬಾರ್ದು ಸರ್ಟಿಫಿಕೇಟ್. ನಾವು ಯಾವಾಗಲೂ ಎಕ್ವಿಪ್ ಇರೋದಿಲ್ಲ. ಟ್ರೈನಿಂಗ್ ಏನ್ ನಡೀತಕ್ಕಂಥದ್ದು ಇಂಡಸ್ಟ್ರಿ ಅವ್ರಿಗೆ ಗುರ್ತದೆ. ದ ಇಂಡಸ್ಟ್ರಿ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಬೆಟರ್ ನೋ ಹೌಸ್ ಟು ಗಿವ್ ವಾಟ್ ಸಾರ್ಟ್ ಆಫ್ ಟ್ರೇಡ್ ಹಿಂಗ್ ಮಾಡಬೇಕು, ಟ್ರೇಡ್ಗೆ ಯಾವ ರೀತಿ ಸಿಲೆಬಸ್ ಸೆಟ್ ಮಾಡ್ಬೇಕಂತಕ್ಕಂಥದ್ದು ಸ್ಟೇಟ್ಗಿನ, ಸರ್ಕಾರಕ್ಕಿನ, ಟ್ರೇಡ್ ಯೂನಿಯನ್ ಅವರಿಗೆ, ಟ್ರೇಡ್ ನಡೆಸ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥ ಇರ್ತದೆ. ಅದಕ್ಕಾಗಿ ನಾವು ಮುಂದೆ ಬರ್ತಕ್ಕಂಥದ್ರಲ್ಲಿ 2 ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾ ಇದೀವಿ. ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದೇ ಲೇಬರ್ ಯಾರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ಸ್ ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣ 28 ಟ್ರೇಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡ್ತಕ್ಕಂಥದಕ್ಕೆ ಮುಂದೆ ತರ್ತಾ ಇದೀವಿ. ದಟ್ ಟುಕ್ 2 years ಫಾರ್ ಅಸ್ ಟು ಕಮ್ ಟು ದಿಸ್ ಲೆವೆಲ್. ಹಿಂಗೇನೋ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಮಾಡೋ ಟ್ರೈನಿಂಗ್ ಕೊಡಕ್ ಬರಲ್ಲ. ಯಾರು ಟ್ರೈನ್ ಮಾಡಬೇಕು? ಹೂ ಹ್ಯಾಸ್ ಟು ಟ್ರೈನ್? ಇಸ್ ಇಟ್ ಸೋ ಈಸಿ ಟು ಟ್ರೈನ್ ಟುಮಾರೋ? ಅದಕ್ಕೆ ಎಲ್ಲ, ಫಾರ್ ಎಕ್ಸಾಂಪಲ್ ಆಟೋಮೇಟಿವ್ ಸ್ಪೇಸ್ ಇರ್ತಕ್ಕಂಥ ಎಲ್ಲಾ ಇಂಡಸ್ಟ್ರಿಗಳಲ್ಲಿ ಕರೆಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಕ್ರೆಡೈ ಇರ್ತಕ್ಕಂಥ ಎಲ್ಲಾ ಇಂಡಸ್ಟ್ರಿ ಕರೆಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಇರ್ತಕ್ಕಂಥ ಎಲ್ಲಾ ಇಂಡಸ್ಟ್ರಿ ಅವ್ರಿಗೆ ಕರೆಸ್ತಾ ಇದೀವಿ. ಒಂದು ನೋಡಲ್ ಕಂಪನಿ ಕರೆಸ್ತಾ ಇದೀವಿ. ಇದನ್ನ ಮಾಡ್ಲಿಕ್ಕೆ ಇನ್ನವರೆಗೆ ಇಷ್ಟೆಲ್ಲ ಒದ್ದಾಡಿದ್ರು ನಮ್ಗೆ 2 ವರ್ಷ ಆಗಿದೆ. ಪ್ಲಾನ್ ಅಪ್ರೂವ್ ಆಗಿದೆ. ಇನ್ನ ಸದ್ದಿವಸದಲ್ಲಿ ಮುಖ್ಯಮಂತ್ರಿಯವರಿಗೆ ನಾವು ಇದನ್ನ ಪ್ರೆಸೆಂಟೇಷನ್ ಕೊಡ್ತಾ ಇದೀವಿ. ಇನ್ನೊಂದು ತಿಂಗಳಲ್ಲಿ 2 ಪ್ರಾಥಮಿಕವಾಗಿ 2 ಬಾರಿ, ಒಂದು ಧಾರವಾಡ ಜಿಲ್ಲೆಯಲ್ಲಿ, ಒಂದು ಮೈಸೂರು ಭಾಗದಲ್ಲಿ 2 ಪ್ರಾರಂಭ ಮಾಡ್ಬೇಕಂತ ನಮ್ಮ ಬೋರ್ಡ್ ವತಿಯಿಂದ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮುಂದೆ ಬರ್ತಕ್ಕಂಥ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಉತ್ತರ ಇದೆ. ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಪ್ಲಾನಿಂಗ್. ನೀವು ಪ್ರಾರಂಭದಲ್ಲಿ ಏನ್ ಹೇಳ್ಬಿಟ್ರಿ, ಅವ್ರಿಗೆ ರೊಕ್ಕ ಕೊಡ್ರಿ ಅಂತ ಹೇಳಿದ್ರಿ. ನಾವು ಅವ್ರಿಗೆ ರೊಕ್ಕ ಕೊಟ್ರೆ ಮತ್ತೆ ಟ್ರೈನಿಂಗ್ ಆಗುತ್ತೆ, ಎಲ್ಲ ಅಲ್ಲಿಗೆ ಬರೋದು. ನೀವು ಮಾತಾಡಿ, ಕುಂತ್ಕೊಂಡು ಮಾತಾಡಬಾರ್ದು ಅಮ್ಮ, ಆರಾಮಾಗಿ ಕುಂತ್ಕೊಂಡು ಮಾತಾಡೋ ಶುರು ಮಾಡಿದ್ರು. ಅಲ್ಲಮ್ಮ, ಪೂರ್ಣ ಪರೀಕ್ಷೆ ಕೊಡುದು ಅಲ್ಲಿನೂ ಮಾಡ್ತೀವಿ. ಅದು ಯಾಕಂದ್ರೆ ಝೋನ್ ವೈಸ್ ಮಾಡ್ತೀವಮ್ಮ, ಎಲ್ಲಾ ಝೋನ್ ಮಕ್ಕಳಲ್ಲಿ ಬರ್ತಾರೆ. ಇಟ್ ವಿಲ್ ಬಿ ಬೋರ್ಡಿಂಗ್. ಸುಮಾರು 7,000 ಜನಕ್ಕೆ ಅಟ್ ಎ ಟೈಮ್ ನಾವು ಟ್ರೈನ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ.
ಸೊ ನಿಮ್ ಗಮನಕ್ಕೆ, ಬಿಕಾಸ್ ಯು ಸೆಡ್ ನೀವು ಕನ್ಸ್ಟ್ರಕ್ಷನ್ ಲೇಬರ್ಸ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ತಕ್ಕಂಥದ್ದು. ಇದು ಎಜುಕೇಶನ್ ಬಗ್ಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹೌ ಮಚ್ ಮನಿ ವಿ ಹ್ಯಾವ್ ಸ್ಪೆಂಡ್ ಫಾರ್ ಎಜುಕೇಶನ್ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದಾರೆ. ಎಜುಕೇಶನ್ಗೆ ನಾವು ಮಕ್ಕಳಿಗೆ ದುಡ್ಡು ಬಹಳ ಕೊಟ್ಟಿದ್ದೇವೆ. ನೀವು ಕೇಳಿದ ತಕ್ಷಣ ಅದಕ್ಕೆ ನಾನು ಇದೆ ನಿಮ್ಗೆ ಮಾಹಿತಿ, ನಾನು ಸುಮ್ಮನೆ ಇಲ್ಲಿ ಸದನಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿವರೆಗೆ ಎಜುಕೇಶನ್ ಅಸಿಸ್ಟೆನ್ಸ್ ಬಿಟ್ವೀನ್ 2006ರಿಂದ 2007ವರೆಗೆ 2023 ಅಂದ್ರೆ 2006ನೇ ಇಸ್ವಿಯಿಂದ 2023ನೇ ಇಸ್ವಿವರೆಗೆ ನಾವು ಟೋಟಲ್ ಮಕ್ಕಳಿಗೆ 12 ಲಕ್ಷ ಮಕ್ಕಳಿಗೆ ಮಾತ್ರ ನಾವು ಅಸಿಸ್ಟೆನ್ಸ್ ಕೊಟ್ಟಿರೋದು. ಕಳೆದ 3 ವರ್ಷದಲ್ಲಿ 14 ಲಕ್ಷ ಮಕ್ಕಳಿಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಇವರು ಪೇಡ್ ಅಮೌಂಟ್ ಇರತಕ್ಕಂಥ 1000 ಕೋಟಿ ಇದ್ರೆ ನಾವು ಕಳೆದ 3 ವರ್ಷದಲ್ಲಿ 1000 ಕೋಟಿ ಕೊಡ್ತಾ ಇದ್ದೀವಿ. ಅದು ಒಂದೇ ವರ್ಷ ಯಾಕೆ ಜಂಪ್ ಆಯ್ತದ ಸರ್ ಅಂತಂದು ಹೇಳಿದ್ರೆ ಅವ್ರು ಹೇಳಿದ್ ವ್ಯಾಲಿಡ್ ಕೂಡ ಇರ್ಬೋದು ರೀಸನ್. ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಕೊಟ್ರು ಅಂತ ಹೇಳಿರ್ತಕ್ಕಂಥ, ಕೋವಿಡ್ ಟೈಮ್ನಲ್ಲಿ ಕೊಡ್ಲಿಕ್ಕೆ ಜಾಸ್ತಿ, ದಟ್ಸ್ ಓಕೆ, ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪ್ರಿಯಾರಿಟಿ ಟು ಗಿವ್ ಮೋರ್ ಆರ್ ಲೆಸ್. ಬಿಕಾಸ್ ದೇ ಗೇವ್ ಮೋರ್, ಐ ನೆವರ್ ಕ್ರಿಟಿಸೈಸ್ ಇಟ್, ಬಿಕಾಸ್ ದೇ ಗೇವ್ ಮೋರ್ ಡಿಸ್ಪ್ರೊಪೋರ್ಷನೇಟ್ ಆಗಿ ಕೊಟ್ಟರು ಅನ್ನೋದಕ್ಕೆ ಬಹಳ ಅಪ್ಲಿಕೇಶನ್ಸ್ಗಳು ಬಂದು. ಐ ಡಿಡ್ ನಾಟ್ ಸೇ ವೈ ಡಿಡ್ ದೇ ಗಿವ್. If somebody has taken a decision to give from 10,000 to 40,000, I cannot question. I can only put my views to you in front of you. I am not opposing it. ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ 13.5 ಲಕ್ಷ ಕೇಶವಣ ಬಂತು, ನಮಗೆ ಅಪ್ಲಿಕೇಶನ್ ಬಂತು. ಅದರಲ್ಲಿ ನಾವಿವತ್ತು 10 ಲಕ್ಷ ಅಂದ್ರೆ ನಾವು ಬಂದ ಮೇಲೆ 3 ವರ್ಷದಲ್ಲಿ 14 ಲಕ್ಷ ಜನಕ್ಕೆ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೇವೆ. ಸೊ ಹಂಗಾಗಿ ಇದ್ರ ಬಗ್ಗೆ ಸಮರ್ಪಕವಾಗಿ ನಮಗೆ ಅವಕಾಶ ಇದೆ. ಇದಕ್ಕೆ ಮಾಡ್ತಕ್ಕಂಥ ಉದ್ದೇಶ ಯಾರು ನಮ್ಮ ಲೇಬರ್ ಮಕ್ಕಳದ, ಕನ್ಸ್ಟ್ರಕ್ಷನ್ ಲೇಬರ್ ಮಕ್ಕಳಿಗೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ನೀವು ಹೇಳ್ತಾ ಇದ್ರಿ ಬಹಳ ಜನ ಹೊರಗ್ನವ್ರು ಬಂದ್ರೆ ಯಾರು ರಿಜಿಸ್ಟರ್ ಆಗೋದಿಲ್ಲ. ಅದ ಒಂದು ನಿಮಿಷ ಮಾತಾಡ್ತಿದ್ದೀನಿ. ಹೊರಗ್ನವ್ರು ರಿಜಿಸ್ಟರ್ ಮಾಡ್ಕೊಳಂಗಿಲ್ಲ ಅಣ್ಣ. ಬಂದ್ಮೇಲೆ ಅವ್ರು ಬರ್ತಾರೆ 15 ದಿವಸ ಕೆಲಸ ಮಾಡಿ ಹೋಗ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥವ್ರು 56 ಲಕ್ಷ ಏನ್ ಜನ ರಿಜಿಸ್ಟರ್ಡ್ ಆಗಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ 500 ಜನ ಮಾತ್ರ. ನವೀನ್ ಸಾಹೇಬ್ರು ಹೇಳ್ಬಿಟ್ರು ನೀವು ಹೋಗಲ್ಲ, ಹೆಂಗ್ ಹೋಗಿ ಪ್ರಾಕ್ಟಿಕಲಿ ಆಗಲ್ಲ ನವೀನ್ ಅವರೇ. ಇಟ್ಸ್ ರಿಯಲಿ ಇಂಪಾಸಿಬಲ್. ಯು ಶುಡ್ ಅಂಡರ್ಸ್ಟ್ಯಾಂಡ್, ಗೆಟ್ ಇನ್ ಟು ಮೈ ಶೂಸ್. Definitely, sometimes whether you have got information or not, if you have got any wrong opinion about me, please you can call me as a friend. I'll be open to speak to you also. But ಹೆಂಗಿದೆ ಅಂತಂದ್ರೆ ಇಲಾಖೆ ಭ್ರಷ್ಟಾಚಾರದಲ್ಲಿದೆ, ಇಲಾಖೆಯನ್ನು ತಪ್ಪು ಮಾಡ್ತಕ್ಕಂಥದ್ದು ನಿಮ್ಗೆಲ್ಲ ಬಂದ್ರೆ you can give me suggestion, call me. We are all friends. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ. You can always guide me also. I'm very open to take any suggestions from you all. There's absolutely. We may beg to differ on certain things. It doesn't mean that we are rivalry. ನಾವೇನು ಒಬ್ರಿಗೊಬ್ರಿಗೇನು ವೈಷಮ್ಯ ಬೆಳೆಸ್ಕೊಂತಕ್ಕಂಥದ್ದು ಏನಿಲ್ಲ. ಐ ಆಮ್ ವೆರಿ ಓಪನ್ ಟು ಇಟ್. ಎನಿ ಸಜೆಷನ್, ಎನಿಥಿಂಗ್ ಯು ಕ್ಯಾನ್ ಕಾಲ್ ಅಪಾನ್ ಮಿ ಅಂಡ್ ಸೇ ನಿಮ್ಮ ಇಲಾಖೆಯಲ್ಲಿ ಈ ರೀತಿ ನಡೀತದೆ ಅಂತ ನೀವು ಯಾವಾಗ ಹೇಳಿದ್ರೆ ಅದಕ್ಕೆ ನಾನು ಗೌರವಿಸ್ತೇನೆ. ಐ ಆಮ್ ನಾಟ್ ಗೋಯಿಂಗ್ ಟು ಅಪೋಸ್ ಇಟ್. ನೀವು ಜನರಲ್ ಆಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು ಬಿಟ್ರೆ ಐ ಆಮ್ ನಾಟ್ ಟ್ರೈಂಗ್ ಟು ಕ್ವಶನ್ ಯು ವೆದರ್ ಯು ಶುಡ್ ಸ್ಪೀಕ್ ಸಚ್ ಥಿಂಗ್ಸ್ ಆರ್ ನಾಟ್. ನೀವು ಏನೋ ಹೇಳಿ ಅದಕ್ಕೆ ವಿ ವೆಲ್ಕಮ್ ಇಟ್, ಬಿಕಾಸ್ ಇನ್ ಡೆಮೋಕ್ರಸಿ ಎವ್ರಿಬಡಿ ಗಾಟ್ ರೈಟ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಈ ಕಾರ್ಮಿಕರ ಮಕ್ಕಳು ಓದಬೇಕು, ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು, ಬಟ್ಟೆ ತೊಳೆಯೋರ್ ಮಕ್ಕಳು ಬಟ್ಟೆ ತೊಳೆಗೆ ಉಳಿಬಾರ್ದು, ಪಾತ್ರೆ ತೊಳೆಯೋರ್ ಮಕ್ಕಳು ಪಾತ್ರೆ ತೊಳೆಗೆ ಉಳಿಬಾರ್ದು. ಅವರು ಕೂಡ IAS ಆಫೀಸರ್ ಅವರಂಗೆ IAS ಆಗಲಿ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿದ್ದೀವಿ. ಈಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸದನಕ್ಕೆ. ಮಾಡ್ತಕ್ಕಂಥ ಉದ್ದೇಶ ಸ್ಪಷ್ಟೀಕರಣ ಕೊಟ್ಟಾಗಿದೆ. ಅವ್ರ ಸಜೆಷನ್ ವ್ಯಾಲಿಡ್ ಇದೆ. ಏನ್ ಹೇಳ್ತಾ ಇದಾರೆ, ಮುಂದೆ ನೀವು ಲೇಬರ್, ಕನ್ಸ್ಟ್ರಕ್ಷನ್ ಲೇಬರ್ಗೆ ನೀವು ಟ್ರೈನಿಂಗ್ ಅಂತ ಹೇಳ್ತಾ ಇದ್ರೆ ಖಂಡಿತವಾಗಿ ಮಾಡ್ತೀವಿ ಸರ್.